ದುರಹಂಕಾರ ತೋರಿದ ದೇಶಪಾಂಡೆ ಕ್ಷಮೆ ಯಾವಾಗ? ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕನ ವಿರುದ್ಧ ಭುಗಿಲೆದ್ದ ಆಕ್ರೋಶ. ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕನ ವಿರುದ್ಧ ಕ್ರಮ ಯಾವಾಗ? ಗೃಹಲಕ್ಷ್ಮಿ ಸ್ತ್ರೀ ಶಕ್ತಿ ಅಂತ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಅಂತೀರಾ? ನಿಮ್ಮ ಶಾಸಕರು ಮಹಿಳೆಯ ಬಗ್ಗೆ ದೌಲತ್ತನ್ನ ತೊರೆದ್ರು ಸುಮ್ಮನೆ ಯಾಕಿದ್ದೀರಿ ಅಂತ ಹೇಳಿ ಮಹಿಳೆ ಬಗ್ಗೆ ಉಡಾಫೆ ಮಾತನಾಡುವ ದೇಶಪಾಂಡೆ ಮೇಲೆ ಕ್ರಮ ಯಾವಾಗ? ಜನರ ಪರ ಗ್ಯಾರಂಟಿ ನ್ಯೂಸ್ ಆಸ್ಪತ್ರೆ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನಿಮ್ಮ ಮೌನ ಯಾಕೆ? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರೇ, ಯಾಕೆ ನೀವು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ? ಆರ್.ವಿ. ದೇಶಪಾಂಡೆ ಅವರ ಮಾತಿಗೆ ನೀವು ಕೂಡ ಸಮ್ಮತಿಸ್ತಾ ಇದ್ದೀರಾ? ಹೇಗೆ ಮೌನವಾಗಿತ್ತುಕೊಂಡು? ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ನೀವು ಅವರಿಗೆ ಸಾಥ್ ಕೊಡ್ತಾ ಇದ್ದೀರಾ ಹೇಗೆ ಅಂತ ಹೇಳಿ ಒಬ್ಬ ಹಿರಿಯ ಪತ್ರಕರ್ತರಿಗೆ ಕೊಡುವಂತಹ ಮರ್ಯಾದೆ ಇದೇನಾ? ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ. ನೀವು ಕೂಡ ಹೆಣ್ಮಕ್ಳಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ? ಬೆಳಗ್ಗೆಯಿಂದಲೂ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನು ಬೆಳಗ್ಗೆಯಿಂದ ನೀವೇನು ಫೋನ್ ನೋಡಿರೋದೇ ಇಲ್ವಾ? ಸೋಷಿಯಲ್ ಮೀಡಿಯಾವನ್ನು ನೋಡಿರೋದೇ ಇಲ್ವಾ? ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದರೂ ನೀವು ರಿಯಾಕ್ಟ್ ಮಾಡ್ಬೋದಾಗಿತ್ತು. ಆದರೂ ಕೂಡ ತುಟಕ್ ಪಿಟಿಕ್ ಅಂತ ಇಲ್ಲ. ಅಟ್ಲೀಸ್ಟ್ ರಾಧಾ ಹಿರೇಗೌಡರಿಗಾದರೂ ಕರೆ ಮಾಡಿ ಮಾತನಾಡಬಹುದಾಗಿತ್ತು. ಬಟ್ ಆದ್ರೆ ಅದನ್ನೂ ಕೂಡ ನೀವು ಮಾಡಿಲ್ಲ. ನಾಚಿಕೆಗೇಡಿನ ಸಂಗತಿ. ನಿಜಕ್ಕೂ ಒಬ್ಬ ಹಿರಿಯ ನಾಯಕ, ಮುಖ್ಯಮಂತ್ರಿ ಆಗುವಷ್ಟು ಅನುಭವ ಹೊಂದಿರುವಂತಹ ನಾಯಕ ಈ ರೀತಿ ಮಾತನಾಡಿರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇಡೀ ಕಾಂಗ್ರೆಸ್ ಬಾಯಿ ಮುಚ್ಕೊಂಡಿದೆ ಈ ವಿಚಾರದಲ್ಲಿ.